ಅನುಮತಿ ಇಲ್ಲದೆ ಜಲ್ಲಿಕಟ್ಟು ಏರ್ಪಡಿಸಿದ್ದ ಗ್ರಾಮಸ್ಥರು ಅದನ್ನ ಪೊಲೀಸರು ನಿಲ್ಲಿಸಿ ಅಂತ ಹೇಳಿದ್ದಕ್ಕೆ ಕಲ್ಲೇಟು ಕೊಟ್ಟಿದ್ದಾರೆ ಪೊಲೀಸರಿಗೆ. ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆ ವ್ಯಾಪನಪಲ್ಲಿಯಲ್ಲಿ ಆಗಿರುವಂತಹ ಘಟನೆ, 2 ದಿನದ ಹಿಂದೆ ನಡೆದಿರುವಂತಹ ಘಟನೆ ಈಗ ಬೆಳಕಿಗೆ ಬರ್ತಾ ಇದೆ. 10ಕ್ಕೂ ಅಧಿಕ ಪೊಲೀಸರು ಗ್ರಾಮಸ್ಥರಿಗೆ ಗಾಯವಾಗಿದೆ. ಗಾಯಾಳುಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. 30 ಮಂದಿಯನ್ನ ಈಗ ಪೊಲೀಸರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಬಂಧಿಸಿದ್ದಾರೆ. ಅನುಮತಿ ಇಲ್ಲದೆ ಜಲ್ಲಿಕಟ್ಟನ್ನು ನಡೆಸ್ತಾ ಇದ್ದಂತಹ ಗ್ರಾಮಸ್ಥರನ್ನ ತಡೆಯೋಕೆ ಅಂತ ಪೊಲೀಸರು ಹೋದಾಗ ಪೊಲೀಸರಿಗೆ ಕಲ್ಲಲ್ಲೊಡೆದು ಓಡಿಸಿದ್ದಾರೆ ಗ್ರಾಮಸ್ಥರು. ಪೊಲೀಸರಿಗೆ ಹಾಗೂ ಹಲವಾರು ಗ್ರಾಮಸ್ಥರಿಗೆ ಈ ಕಲ್ಲು ತೂರಾಟ ಗಲಾಟೆಯಲ್ಲಿ ಗಾಯಗಳಾಗಿದೆ. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 30 ಮಂದಿಯನ್ನ ಪೊಲೀಸರು ಬಂಧಿಸಿ ಈ ಪ್ರಕರಣದ ತನಿಖೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ, ಕ್ರಮ ಕೈಗೊಳ್ತಾ ಇದ್ದಾರೆ. ಆ ಘಟನೆಗೆ ಸಂಬಂಧಪಟ್ಟಂತಹ ಒಂದಷ್ಟು ದೃಶ್ಯಗಳನ್ನು ನಾವೀಗ ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ತಮಿಳುನಾಡಿನ ಕೃಷ್ಣಗಿರಿಯ ವ್ಯಾಪಂಪಲ್ಲಿಯಲ್ಲಿ ಆಗಿರುವಂತಹ ಘಟನೆ ಇದು. ಜಲ್ಲಿಕಟ್ಟು ಅಕ್ರಮ ಜಲ್ಲಿಕಟ್ಟನ್ನು ನಿಲ್ಲಿಸೋಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿ ಆಗಿದೆ. 2 ಡೇಸ್ ಆಯಿತು ಘಟನೆಯಾಗಿ, 2 ದಿನದ ಹಿಂದೆ ಆಗಿರುವಂತಹ ಘಟನೆ. ಈಗ ಅದರ ವಿಡಿಯೋ ಹೊರಗೆ ಬರ್ತಾ ಇದೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನಾಯಿತು, ಹೇಗಾಯಿತು ಅಂತ ಪೊಲೀಸರು ಬಂದಾಗೆಲ್ಲ ಓಡೋಕ್ಕೆ ಶುರು ಮಾಡಿದ್ರು. ಪೊಲೀಸರು ತಡೆಯೋಕ್ಕೆ ಬಂದಾಗ ಕಲ್ಲು ತೂರಾಟ ಆಯಿತು. ಪೊಲೀಸರಿಗೆ ಕಲ್ಲೊಡಿತಾ ಎಲ್ಲ ಓಡಿದ್ರು. ಪೊಲೀಸರಿಗೂ ಏಟಾಯಿತು, ಜನರಿಗೂ ಕೂಡ ಕೆಲವರಿಗೆ ಗಾಯಗಳಾಗಿದೆ ಅನ್ನುವಂಥ ಮಾಹಿತಿ. ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಇಲ್ಲಿ ಅಕ್ರಮ ಜಲ್ಲಿಕಟ್ಟನ್ನು ತಡೆಯೋಕೆ ಹೋದಾಗ ಪೊಲೀಸರ ಮೇಲೇನೆ ಕಲ್ಲು ತೂರಾಟ ಆಗಿ ಹಲ್ಲೆ ಆಗಿದೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಜಗದೀಶ್? ಅಮರ್, 2 ದಿನದ ಹಿಂದೆ ನಡೆದ ಘಟನೆ. ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ವ್ಯಾಪನಪಲ್ಲಿಯಲ್ಲಿ ಈ ಒಂದು ಜಲ್ಲಿಕಟ್ಟನ್ನ ಸ್ಥಳೀಯರು ಆಯೋಜಿಸಿದ್ರು. ಈ ಜಲ್ಲಿಕಟ್ಟನ್ನ ಆಚರಣೆ ಮಾಡಬೇಕಾದ್ರೆ ಸ್ಥಳೀಯ ಪೊಲೀಸರಿಂದ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ನೀಡಿರಬೇಕು, ಹಾಗೆ ಸ್ಥಳೀಯ ಪೊಲೀಸರಿಂದ ಅನುಮತಿಯನ್ನ ಪಡೆದಿರಬೇಕು. ಆದ್ರೆ ತಮಿಳುನಾಡಿನ ಕೃಷ್ಣಗಿರಿಯ ವ್ಯಾಪನಪಲ್ಲಿಯಲ್ಲಿ ನಡೆದಿರುವಂತಹ ಈ ಘಟನೆಗೆ ಅಲ್ಲಿ ಯಾವುದೇ ಪೊಲೀಸ್ ಅನುಮತಿಯನ್ನ ಪಡೆದಿರಲಿಲ್ಲ. ಹಾಗಾಗಿ ಸುಮಾರು 10 ರಿಂದ 20 ಮಂದಿ ಪೊಲೀಸರು ತಮಿಳುನಾಡಿನ ಆ ಒಂದು ಭಾಗಕ್ಕೆ ಜಲ್ಲಿಕಟ್ಟನ್ನ ತಡಿಲಿಕ್ಕೆ ಅಂತ ಹೋಗ್ತಾರೆ. ಆ ಸಂದರ್ಭದಲ್ಲಿ 100 ಜನ ಸೇರಿರ್ತಾರೆ. ಅಲ್ಲಿನ ಜಲ್ಲಿಕಟ್ಟು ಹೋರಿಗಳನ್ನ ಮತ್ತೆ ಅಲ್ಲಿನ ಜನರನ್ನ ಬಂಧಿಸಲಿಕ್ಕೆ ಪೊಲೀಸರು ಮುಂದಾಗ್ತಾರೆ. ಹಾಗಾಗಿ ರೊಚ್ಚಿಗೆದ್ದಂತ ಗ್ರಾಮಸ್ಥರು ಅಲ್ಲಿನ ಪೊಲೀಸರ ಮೇಲೆನೆ ಕಲ್ಲು ತೂರಾಟವನ್ನ ನಡೆಸ್ತಾರೆ. ಆ ಕಲ್ಲು ತೂರಾಟದಲ್ಲಿ ಗ್ರಾಮಸ್ಥರು ಮತ್ತು ಪೊಲೀಸರಿಗೂ ಇಬ್ಬರಿಗೂ ಕೂಡ ಸಾಕಷ್ಟು ಗಾಯಗಳಾಗಿವೆ. 2 ದಿನದ ಹಿಂದೆ ನಡೆದ ಘಟನೆ ಆಗಿರೋದ್ರಿಂದ ಎಲ್ಲರನ್ನೂ ಕೂಡ ಆಸ್ಪತ್ರೆಗೆ ಸೇರಿಸಿ ಅನಂತರ ಅವರೆಲ್ಲರೂ ಕೂಡ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಹಾಗೆ ತಮಿಳುನಾಡು ಭಾಗದಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಚಾರ ಅಂದ್ರೆ 2 ವರ್ಷದ ಹಿಂದೆನೆ ಜಲ್ಲಿಕಟ್ಟನ್ನ ನಿಷೇಧಿಸಲಾಗಿತ್ತು. ಆದ್ರೆ ಅಲ್ಲಿ ಸ್ಥಳೀಯರ ಹೋರಾಟದ ನಂತರ ಕಳೆದ ವರ್ಷ ಜಲ್ಲಿಕಟ್ಟಿಗೆ ಅನುಮತಿಯನ್ನ ನೀಡಲಾಗಿತ್ತು. ಕೃಷ್ಣಗಿರಿ, ಹೊಸೂರು, ಸೂಳಗಿರಿ ಈ ಭಾಗದಲ್ಲಿ ಜಲ್ಲಿಕಟ್ಟು ವ್ಯಾಪಕವಾಗಿ ಕಾಣಿಸ್ಕೊಳ್ತಾ ಇತ್ತು. ಹಾಗಾಗಿ ಈ ಒಂದು ಜನವರಿ, ಫೆಬ್ರವರಿ ಮತ್ತೆ ಮಾರ್ಚ್ 3 ತಿಂಗಳಲ್ಲೂ ಕೂಡ ಸತತವಾಗಿ ಜಲ್ಲಿಕಟ್ಟು ಆಚರಣೆಯನ್ನ ಅಲ್ಲಿ ಆಚರಿಸ್ತಾರೆ. ಹಾಗಾಗಿ ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ಳಿಕ್ಕಾಗಿ ಜಲ್ಲಿಕಟ್ಟನ್ನ ಅಲ್ಲಿ ಆಯೋಜಿಸಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆಗೆ ಸಂಬಂಧಿಸಿದಂತೆ 30 ಜನರನ್ನ ಈಗಾಗಲೇ ಅಲ್ಲಿನ ಪೊಲೀಸರು ಬಂಧಿಸಿದ್ದಾರೆ, ಮತ್ತೆ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಅಮರ್, ಥ್ಯಾಂಕ್ ಯು ಜಗದೀಶ್.